ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವರಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಈವ್ನಿಂಗ್, ಆ್ಯಸ್ ಯೂಶ್ವಲ್ ಈವ್ನಿಂಗ್ನ ಒಂದು ಕಾಫಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕಾಫಿ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಸೈಡ್ ಡಿಶ್ ಕೂಡ ಇದ್ದು ಒಂಚೂರು ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಪೊಟೆಟೋನಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪೊಟೆಟೊ ಅನ್ನೋದು ಭೈರವ್ಗೂ ತುಂಬ ಇಷ್ಟ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸರಿ ಆಯಿತು, ಇವತ್ತು ಪೊಟ್ಯಾಟೋನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಸಂಡೇ ಇವತ್ತು ಯಾಕೋ ಒಂದು ರೀತಿ ಮಿಸ್ಡ್ ಔಟ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಪ್ಲ್ಯಾಂಡ್ ವೆಕೇಷನ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈ ಒಂದು ವೀಕೆಂಡ್. ಬಟ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಸಮ್ ರೀಸನ್ಸ್ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಸೊ ಹಾಗಾಗಿ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಪ್ರತಿ ಮೂಮೆಂಟ್ ನಾವು ಸ್ಪೆಂಡ್ ಮಾಡಬೇಕಾದಾಗಲೂ ಹೋಗಬೇಕಿತ್ತಲ್ವ, ನಾವು ಇಷ್ಟೊತ್ತಿಗೆ ಅದು ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ ಅನ್ನೋದೆಲ್ಲ ಅನಿಸ್ತಾ ಇತ್ತು. ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ. ಯಾವಾಗ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಮಾಡಬೇಕು ಅಂತೆಲ್ಲ ಅಂದ್ಕೊತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೇನಾಗಬೇಕು ಅಂತಿದ್ದು ನಮ್ಮ ಕೈ ಜಾರಿ ಹೋಗುತ್ತೆ. ಸೊ ಹಾಗಾಗಿ ಕೆಲವೊಂದು ಸತಿ ಲೈಫ್ನ ನಾವು ಈಸಿಯಾಗಿ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ಅದೇ ರಿಗ್ರೆಟ್ಸಲ್ಲಿ ಕೂತ್ಬಿಡ್ತೀವಿ ಅಂತ ಅನ್ಕೋತೀನಿ. ಸೊ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಇವತ್ತಿನ ಈವ್ನಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಮೂಡ್ ಔಟ್ ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ದೆನ್ ಲೇಟರ್ ಓಕೆ ಬಿಡು, ಇಟ್ಸ್ ಓಕೆ, ಇನ್ನೊಂದು ಸತಿ ಯಾವಾಗಲಾದರೂ ಹೋದ್ರಾಯಿತು ಅಂತ ಅಂದ್ಕೊತಾ ಇದ್ವಿ. ಬಿಕಾಸ್ ಒಂದು ಚೆನ್ನಾಗಿರೋ ಒಂದು ಸರ್ಪ್ರೈಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ರೀತಿ ಕೆಲವು ಮನುಷ್ಯರಲ್ಲಿರುವಂಥ ಈಗೋ ಕ್ಲಾಶಸ್ ಆಗಿರ್ಬೋದು, ಅಥವಾ ಒನ್ ಸ್ಪಾರ್ಕ್ ಆಫ್ ಥಾಟ್ ಇರ್ಬೋದು, ಕಂಪ್ಲೀಟ್ ನಮ್ಮ ಪ್ಲ್ಯಾನ್ ಅಥವಾ ಹ್ಯಾಪಿನೆಸ್ನೇ ಚೇಂಜ್ ಮಾಡಿಬಿಡತ್ತೆ. ಸೊ ಯಾರೇ ಆಗಿರಲಿ, ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ನೊಬ್ರಿಗೆ ಹೇಗೆ ಅನಿಸುತ್ತೆ, ಹೇಗೆ ನಾವು ಅವ್ರನ್ನ ಫೀಲ್ ಮಾಡ್ತೀವಿ. ಇವಾಗ ನಮಗೆ ಇನ್ನೊಬ್ಬರು ಹೇಗೆ ರೆಸ್ಪಾಂಡ್ ಮಾಡಿದ್ರೆ ನಮಗೆ ಖುಷಿಯಾಗತ್ತೆ ಅಂತ ಅನ್ಕೋತೀವೋ, ಅದೇ ರೀತಿ ಇನ್ನೊಬ್ಬರು ಕೂಡ ಅದೇ ರೀತಿ ನಾವು ಟ್ರೀಟ್ ಮಾಡಿದರೆ ಐ ಥಿಂಕ್ ಸಿಚುವೇಶನ್ಸ್ ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದೇನೋ. ಬಟ್ ಕೆಲವೊಂದು ಸತಿ ಅನಿಸುತ್ತೆ ಪ್ರತಿಯೊಬ್ಬ ಮನುಷ್ಯನ ಪರ್ಸ್ಪೆಕ್ಟಿವೇ ಬೇರೆ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಒಂದೇ ರೀತಿ ಇರೋದು ಇಲ್ಲ, ಹಾಗೆ ನಾವು ಒಂದೇ ರೀತಿ ಟ್ರೀಟ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಂತ ಪ್ರತಿ ಸತಿ ಬೇರೆಯವ್ರಿಗೆ ಮೆಚ್ಚುಗೆ ಆಗೋ ಥರ ನಾವು ನಡ್ಕೊತಾ ಹೋಗ್ತಾ ಇದ್ರೆ ನಮ್ಮ ತನನೆಲ್ಲೋ ಬಿಟ್ಟು ಹೋಗ್ಬಿಡ್ತೀವೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಕೆಲವೊಂದು ಸತಿ ಲೈಫಲ್ಲಿ ಆಗೋವಂಥ ಸಿಚುವೇಶನ್ ಕೆಲವೊಂದು ಪಾಠನ ಕಲಿಸ್ಕೊಡುತ್ತೆ, ಅದಂತೂ ಖಂಡಿತ ಆಗಿರುತ್ತೆ. ಇವತ್ತು ಯಾವುದೋ ಒಂದು ಕಾರಣಕ್ಕೆ ಅದು ಮಿಸ್ ಔಟ್ ಆಗಿದೆ ಅಂದರೆ ಅದೇನೋ ಒಂದು ಒಳ್ಳೆ ರೀಸನ್ಗೆ ಆಗಿರುತ್ತೆ ಅನ್ನೋಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ನಾನು ನಮ್ಮ ಮನೆಯವ್ರಿಗೂ ಕೂಡ ಅದನ್ನೇ ಹೇಳಿ ಸುಮ್ಮನಾದೆ. ಇನ್ಫ್ಯಾಕ್ಟ್ ಭೈರವ್ ಕೂಡ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದ, ಹೊರಗಡೆ ಹೋಗ್ತೀವಿ ಈ ಒಂದು ವೀಕೆಂಡ್ ಅಂತ. ಬಟ್ ಆದರೆ ಮನೆಯಲ್ಲಿ ಒಂದು ಒಳ್ಳೆ ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಒಂದು ರೀತಿ ಎಂಜಾಯ್ಮೆಂಟ್ ಅಂತಲೇ ನನಗೆ ಅನಿಸುತ್ತೆ. ಆ್ಯಂಡ್ ತುಂಬ ಕಮ್ಮಿ ಟೈಮ್ ಸಿಗುತ್ತೆ. ಭೈರವ್ ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ಮನೆಯವ್ರು ಆಫೀಸ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ನಾನು ಆಫೀಸ್ಗೆ ಹೋಗಿ ಬಂದು ತುಂಬ ದಿವಸನೇ ಆಗೋಗ್ಬಿಡತ್ತೆ ನಾವು ಒಟ್ಟಿಗೆ ಕೂತು ತಿನ್ನುವಂಥದ್ದು ಮಾಡೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಆಗೋವಂಥ ಫ್ರೆಂಚ್ ಫ್ರೈಸು, ಭೈರವ್ಗೂ ಇಷ್ಟ ಆಗುವಂಥ ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಇವತ್ತು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ. ಹೊರಗಡೆ ಹೋಗಲಿಲ್ಲ ಅಂದರೆ ಏನಂತೆ, ಮನೆಯಲ್ಲೇ ಆ ರೀತಿ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಈ ಒಂದು ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ. ಭೈರವ್ಗೆ ಸಿಕ್ಕಾಬಟ್ಟೆ ಇಷ್ಟ ಅಂತ ಹೇಳಿ. ಸೊ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದಂಥ ಪೊಟ್ಯಾಟೊ ಚೆನ್ನಾಗಿ ಸಿಪ್ಪೆ ತೆಗೆದಿದ್ದೀನಿ ಕಂಪ್ಲೀಟಾಗಿ. ಅದಾದಮೇಲೆ ಈ ರೀತಿ ಉದ್ದುದ್ದಕ್ಕೆ ಫ್ರೈಸ್ ಥರ ಹೆಚ್ಕೊಂಡು ನೀರನ್ನೆಲ್ಲ ಸೋರಿಸ್ಕೋಬೇಕಾಗತ್ತೆ. ಅದಾದಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಬಿಡ್ತೀನಿ. ಆ್ಯಂಡ್ ಡೀಪ್ ಫ್ರೈ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಎಣ್ಣೆನೇ ಬೇಕಾಗತ್ತೆ ಇದಕ್ಕೆ. ಇನ್ನು ನಾನು ಅಡುಗೆಗೆ ಯಾವುದೇ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೂ ಬಳಸ್ತಾ ಇಲ್ಲ. ತುಂಬ ಜನ ಹೇಳೋದು ಕೇಳಿದ್ದೀನಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಈಗಂತೂ ತುಂಬಾ ಒಳ್ಳೆಯದು, ಹಾರ್ಟ್ಗಿರ್ಬೋದು ಅಥವಾ ಬೇರೆ ರೀತಿ ನಮ್ಮ ಬಾಡಿ ಇಶ್ಯೂಸ್ ಬರುವಂಥದ್ದೇ ನಾವು ಬಳಸೋವಂಥ ಎಣ್ಣೆಯಿಂದ ಅಂತ ಹೇಳ್ತಾರೆ. ಬಟ್ ಆದರೆ ನಾನಿನ್ನೂ ಆ ಟ್ರಾನ್ಸಿಷನ್ ತೊಗೊಳೋಕ್ಕೆ ಟ್ರೈ ಮಾಡಿಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಆಯಿಲ್ ಒಂದು ಸ್ವಲ್ಪ ಚೇಂಜ್ ಆದರೂ ಕೂಡ ಮನೆಯಲ್ಲಿ ತುಂಬ ಜನಕ್ಕೆ ರಿಯಾಕ್ಷನ್ಸ್ ಆಗೋವಂಥದ್ದಿದೆ. ಸೊ ಹಾಗಾಗಿ ಎಷ್ಟೋ ಸತಿ ಅಂದ್ಕೊಂಡೆ ತೊಗೊಂಡು ಬಂದು ಟ್ರೈ ಮಾಡೋಣ ಅಂತ. ಬಟ್ ಅದಾದಮೇಲೆ ನಮ್ಮ ಮನೆಯವರು ಇಲ್ಲ ಬೇಡ, ಇದಕ್ಕೆ ಸೆಟ್ ಆಗೋಣ, ಆದಷ್ಟು ಕಮ್ಮಿ ಬಳಸ್ಕೊಂಡು ಅಡುಗೆನ ಮಾಡೋ ಅಂಥದ್ದನ್ನು ಟ್ರೈ ಮಾಡ್ತೀನಿ ನಾನು. ಬಿಕಾಸ್ ಈಗಿನ ಕಾಲದಲ್ಲಿ ಎವ್ರಿಬಡಿ ಎಲ್ಲರಿಗೂ ಕೂಡ ಹೆಲ್ತ್ ಕಾನ್ಷಿಯಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಷ್ಟು ಕಾನ್ಷಿಯಸ್ ಆಗಿದ್ದರೂ ಕಮ್ಮಿ ಅಂತ ಅನಿಸ್ಬಿಡತ್ತೆ. ಸೊ ಹಾಗಾಗಿ ರೆಗ್ಯುಲರಾಗಿ ಬಳಸೋ ಅಂಥ ಸನ್ ಪ್ಯೂರ್ ಆಯಿಲ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನಾನು.
ಆ್ಯಂಡ್ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಪೊಟ್ಯಾಟೋನೆಲ್ಲ ಒಂದು ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ನೀರನ್ನೆಲ್ಲ ತೆಗಿಬೇಕಾಗತ್ತೆ, ಇಲ್ಲ ಅಂತಂದರೆ ತುಂಬ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫ್ರೈ ಮಾಡಿ ಹಾಕೊಂಡ್ಮೇಲೆ ಪ್ಯಾನ್ಗೆ ಒಂದು ಉಪ್ಪು ಅದ್ರ ಜೊತೆಗೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಇದಕ್ಕೆ ಬೇಕು ಅಂತಂದರೆ ಸಪ್ರೇಟ್ ಫ್ರೆಂಚ್ ಫ್ರೈಸ್ ಮಸಾಲೆ ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ಬಟ್ ನಾನು ಮನೆಯಲ್ಲೇ ಮಾಡುವಂಥ ಖಾರದ ಪುಡಿ ಮತ್ತು ಉಪ್ಪು ಸಾಕಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಇಲ್ಲಿ ಹೈ ಫ್ಲೇಮಲ್ಲೇ ನಾನು ಈ ಫ್ರೈಸ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಡೀಪ್ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವೊಂದು ಸತಿ ಡಬಲ್ ಫ್ರೈ ಕೂಡ ಮಾಡಬೇಕಾಗತ್ತೆ, ಕೆಲವೊಂದು ಸತಿ ತುಂಬ ಮೆತ್ತಗಾಗಿರುತ್ತೆ, ಆವಾಗ ಡಬಲ್ ಫ್ರೈ ಮಾಡಿದಾಗ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಭೈರವ್ಗೆ ಇದು ಮೆತ್ತಗಿದ್ರೂ ಇಷ್ಟ ಆಗುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದರೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎರಡೂ ಥರದ ರೆಸಿಪಿ ಭೈರವ್ಗೆ ಇಷ್ಟ ಅಂತಲೇ ಹೇಳ್ಬೋದು. ಇನ್ನು ಪೊಟ್ಯಾಟೋನ ಆದಷ್ಟು ಕಮ್ಮಿನೇ ಹಾಕಿ ಇಲ್ಲಿ ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಹಾಕಿಬಿಟ್ರೆ ಪೊಟ್ಯಾಟೋಸ್ ನೀಟಾಗಿ ಫ್ರೈ ಆಗೋದಿಲ್ಲ ಮತ್ತು ತುಂಬ ಒಂದಕ್ಕೊಂದು ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ಎಣ್ಣೆಯಲ್ಲಿ ಡಿಪ್ ಆಗೋ ಥರ ಈ ರೀತಿ ಫ್ರೈ ಮಾಡ್ಕೊಂಡಾಗಷ್ಟೇ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಚ್ ಫ್ರೈಸ್ದು. ಸೊ ಆಲ್ಮೋಸ್ಟ್ ನೋಡ್ಬೋದು ಗೋಲ್ಡನ್ ಬ್ರೌನ್ ಆಗ್ತಾ ಬರ್ತದೆ. ಈ ಟೈಮ್ ಬಂದಾಗ ನಾನು ತೆಗೆದುಬಿಡ್ತೀನಿ. ಇದಾದಮೇಲೆ ಮತ್ತೆ ಡಬಲ್ ಫ್ರೈ ಮಾಡಿದಾಗ ಅದು ಬೇಕಾದಂಥ ಕ್ರಿಸ್ಪಿನೆಸ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರು ಹೊರಗಡೆಯಿಂದ ಪ್ಯಾಕ್ಟಾಗಿ ಬರುವಂಥದ್ದು ಕೂಡ ತೊಗೊಂಡು ಬಂದು ಮಾಡ್ತಾರೆ. ಕೆಲವೊಂದು ಸತಿ ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ, ಭೈರವ್ಗೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ. ಬಟ್ ತುಂಬ ದಿವಸ ಆಯಿತು ಪ್ರೀ ಪ್ರಾಸೆಸ್ಡ್ ಫುಡ್ಡೆಲ್ಲ ಯೂಸ್ ಮಾಡಿ ಮನೆಯಲ್ಲಿ. ಯಾವಾಗಲಾದರೂ ಒಂದು ಸತಿ ಮೆಟ್ರೋಗೆ ಹೋದಾಗ ಈ ರೀತಿ ತಂದಿಟ್ಕೊಂಡು ಬಿಡ್ತಾಯಿದ್ವಿ. ಇಲ್ಲ ಅಂತಂದರೆ ಮನೆಯಲ್ಲೇ ಈ ರೀತಿ ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ದಿ ಅಂತ ಕೂಡ ಅನಿಸುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರ್ಬೋದು, ಬಟ್ ಆದರೆ ಮನಸ್ಸಲ್ಲೆಲ್ಲೋ ಒಂದು ಕಡೆ ಓಕೆ ಮನೆಯಲ್ಲೇ ಮಾಡಿದ್ದಂಥದ್ದು ಫ್ರೆಶ್ ಆಗಿ ಕುಕ್ ಮಾಡಿರುವಂಥದ್ದು ಮಕ್ಳಿಗೆ ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ, ನಾವು ಕೂಡ ಮಾಡಿಕೊಟ್ಟಿದ್ದು ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಇನ್ನು ಫ್ರೈ ಎಲ್ಲ ಆದಮೇಲೆ ನಾನು ಫ್ರೈ ಮಾಡಿದಂಥದ್ದನ್ನ ಉಪ್ಪು ಮತ್ತು ಖಾರದ ಪುಡಿ ಏನಿತ್ತು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವತ್ತು ಒಂದು ಸ್ವಲ್ಪ ಮೆತ್ತಗೆ ಆಯಿತು ಅಂತಲೇ ಹೇಳ್ಬೋದು. ಯೂಶ್ವಲಿ ಕ್ರಿಸ್ಪಿಯಾಗಿ ಬರ್ತಾಯಿತ್ತು. ಎಷ್ಟು ನಾವು ನೀರನ್ನು ತೆಗಿತೀವೋ ಪೊಟ್ಯಾಟೋ ಅಂದ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವೊಂದು ಸತಿ ದೊಡ್ಡ ಬಟ್ಟೆನ ಕಾಟನ್ ಬಟ್ಟೆನ ಹರವಿ ಅದ್ರ ಮೇಲೆ ನೀಟಾಗಿ ಎಲ್ಲ ನೀರು ತೆಗಿತಾ ಇದ್ದೆ. ಬಟ್ ಇವತ್ತು ಸರಿ ಸ್ವಲ್ಪ ಬೇಗನೆ ಮಾಡೋಣ ಅಂತ ಹೇಳಿ ಹಾಗೆ ಹಾಕಿದ್ರಿಂದ ಸ್ವಲ್ಪ ಮೆತ್ತಗೆ ಬೆಂದಿದೆ ಅಂತಲೇ ಹೇಳ್ಬೋದು. ಕ್ರಿಸ್ಪಿನೆಸ್ ಕಮ್ಮಿ ಆಗಿದೆ. ಆದರೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ನಾವು ಹೊರಗಡೆಯಿಂದ ಪ್ರೀ ಪ್ರಾಸೆಸ್ಡ್ ಏನು ತೊಗೊಂಡು ಬರ್ತೀವಿ ಅದಕ್ಕೆ ಒಂದು ರೀತಿ ಕೆಮಿಕಲ್ ಕೂಡ ಹಾಕಿರ್ತಾರೆ, ಅದನ್ನು ಪ್ರಿಸರ್ವ್ ಮಾಡಿ ಸ್ಟೋರ್ ಮಾಡೋದಕ್ಕೆ. ಮತ್ತು ಆ ರೀತಿ ಕ್ರಿಸ್ಪಿ ಬರೋದಕ್ಕೂ ಕೂಡ ಒಂದು ರೀತಿ ಲಿಕ್ವಿಡ್ನ ಬಳಸಿರೋದ್ರಿಂದ ಆ ರೀತಿ ಕ್ರಿಸ್ಪಿ ಬರುತ್ತೆ. ಸೊ ನ್ಯಾಚುರಲ್ ಆಗಿ ತಿನ್ನುವಂಥದ್ದು ರುಚಿ ಕೂಡ ಹಾಗೆ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಆಗಿರುತ್ತೆ. ಎಷ್ಟೊಂದು ಸತಿ ಬಾಯಿ ರುಚಿನ ಕಟ್ ಮಾಡಿ ಈ ರೀತಿ ಮಾಡ್ಕೊಂಡು ತಿನ್ನೋದು ಕೂಡ ಎಷ್ಟೊಂದು ಸತಿ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುವಂಥ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ಸೊ ಅದ್ರ ಜೊತೆಗೆ ಸಾಸ್ನ ಹಾಕಿ ಭೈರವ್ಗೆ ಕೊಟ್ಟರೆ ನನ್ನ ಫೇವ್ರೆಟ್ ಆಗಿರೋಂಥ ಸ್ನ್ಯಾಕ್ಸ್ ರೆಡಿ ಆಗಿಬಿಡತ್ತೆ. ಇನ್ನು ಕೆಲವು ಮಕ್ಕಳಿಗೆ ಖಾರ ಇಷ್ಟ ಆಗಲಿಲ್ಲ ಅಂತಂದರೆ ಇದಕ್ಕೆ ಪೆಪ್ಪರ್ ಕೂಡ ಉದುರಿಸ್ಬೋದು. ಪೆಪ್ಪರ್ ಕೂಡ ಸ್ಪ್ರಿಂಕಲ್ ಮಾಡೋದ್ರಿಂದ ಬಹಳನೇ ಟೇಸ್ಟಿಯಾಗಿ ಬರುತ್ತೆ, ರುಚಿಯಾಗಿಯೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ರೆ ಬಿಸಿ ಕಾಫಿ ಜೊತೆ ಒಂದು ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ ಅಂತಲೇ ಹೇಳ್ಬೋದು. ಭೈರವ್ ಅಂತೂ ಇದಕ್ಕೆ ಯಾವತ್ತೂ ನೋ ಅಂತ ಹೇಳಿದ್ದೇ ಇಲ್ಲ. ಫ್ರೆಂಚ್ ಫ್ರೈಸ್ ಇಸ್ ಹಿಸ್ ಫೇವ್ರೆಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಭೈರವ್ ಅಂತಲೇ ಅಲ್ಲ, ತುಂಬ ಜನ ಮಕ್ಕಳಿಗೆ ಪೊಟ್ಯಾಟೊ ಅಂತಂದರೆ ಬಹಳನೇ ಇಷ್ಟ ಇರುತ್ತೆ. ಇನ್ಫ್ಯಾಕ್ಟ್ ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಬೇಕಾದಾಗ 6 ಮಂತ್ಸಿಂದನೇ ಪೊಟ್ಯಾಟೋನ ರೂಢಿ ಮಾಡ್ತೀವಿ. ಸೊ ಭೈರವ್ಗೂ ಕೂಡ ಆವಾಗಿಂದ ಪೊಟ್ಯಾಟೊ ರೂಢಿ ಇರೋದ್ರಿಂದ ಅವನಿಗೂ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತಾನೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಪೊಟ್ಯಾಟೊ ಅಂದರೆ ಬಹಳನೇ ಇಷ್ಟ. ಇನ್ನು ಸ್ನ್ಯಾಕ್ಸ್ ಎಲ್ಲ ಆಯಿತು. ರಾತ್ರಿ ಅಡುಗೆಗೆ ಏನಪ್ಪ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಇನ್ಫ್ಯಾಕ್ಟ್ ಈಗಿನ ತರಕಾರಿ ರೇಟ್ ನೋಡ್ತಾ ಇದ್ದರೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಮಳೆ ಬೇರೆ, ಸೊಪ್ಪಿನ ರೇಟ್ ಜಾಸ್ತಿ ಆಗಿದೆ, ತರಕಾರಿ ರೇಟ್ ಜಾಸ್ತಿ ಆಗಿದೆ, ಎಲ್ಲದು ಜಾಸ್ತಿಯಾಗಿ ಕೂತಿದೆ. ಕಾಸ್ಟ್ ಆಫ್ ಲಿವಿಂಗ್ ಅಂತೂ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ಲೆವೆಲ್ಗೆ ಹೈ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ನೋಡಿದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅದ್ರ ಜೊತೆ ತರಕಾರಿ ಬೆಲೆ ಜಾಸ್ತಿ. ಓ ಮೈ ಗಾಡ್, ಸೀರಿಯಸ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತೂ ನಾವು ಅರ್ನಿಂಗ್ ಮಾಡೋದಕ್ಕಿಂತ ಜಾಸ್ತಿನೇ ಆಗೋಗ್ಬಿಟ್ಟಿದೆ ಸ್ಪೆಂಡಿಚರ್ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಕಮ್ಮಿ ಆಗಿರೋದು ಅಂದರೆ ಗೋಲ್ಡ್ ಬೆಲೆ ಅನಿಸುತ್ತೆ. ಚಿನ್ನದ ಬೆಲೆ ಕಮ್ಮಿ ಆಗಿದೆ ಅಂತ ಕೇಳ್ತಾ ಇದ್ದೆ. ಹಾಗಾದರೆ
ಆದರೆ ಹೊಟ್ಟೆಗೆ ಅನ್ನ ತಿನ್ನೋ ಬದಲು ಚಿನ್ನ ಅಂತೂ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅಡುಗೆ ಮಾಡಲೇಬೇಕಾಗಿತ್ತು. ಸೊ ಕ್ವಿಕ್ಕಾಗಿ ಏನು ಮಾಡೋಕ್ಕೆ ಸಾಧ್ಯನೋ ವಿತ್ ಮಿನಿಮಲ್ ಪ್ರಾಡಕ್ಟ್ಸ್ ಇವತ್ತು ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬಾ ಇಷ್ಟ ಆಗುವಂಥ ಮೊಸರು ಸಾರನ್ನ ಇವತ್ತು ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಮುದ್ದೆ ಜೊತೆ ಹಾಗೂ ಅನ್ನ ಜೊತೆ ಎರಡೂ ಜೊತೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಒಂದು ಸಾರು. ಹಾಗಾಗಿ ಕ್ವಿಕ್ಕಾಗಿ ನಿಮಗೂ ಕೂಡ ಇದನ್ನು ತೋರಿಸೋಣ ಅಂತ ಹೇಳಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಇಳಕಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹಸಿ ವಾಸನೆ ಏನಿದೆ ಬೆಳ್ಳುಳ್ಳಿದು ಹಾಗೂ ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಕೂಡ ಬಳಸ್ಕೊತಾ ಇದ್ದೀನಿ. ಈರುಳ್ಳಿ ವಾಸನೆ ಹಸಿ ವಾಸನೆ ಕೂಡ ಹೋಗಾದ್ಮೇಲೆ ನಾನು ಟೊಮೆಟೊ ಕೂಡ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾವುದೇ ಒಂದು ಅಡುಗೆಗೂ ಅದರದ್ದೇ ಆದಂಥ ಟೈಮ್ ಕೊಡೋ ಅವಶ್ಯಕತೆ ಇದೆ. ಸಿಂಪಲ್ ಆಗಲಿ ಅಥವಾ ತುಂಬ ಕಾಂಪ್ಲಿಕೇಟೆಡ್ ಅಡುಗೆ ಆಗಿದ್ರೂ ಆ ಫ್ರೈಯಿಂಗ್ ಟೈಮ್ ಅಂತೂ ಕೊಡಲೇಬೇಕಾಗತ್ತೆ. ಹಾಗಂತ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡಿಬಿಟ್ರೆ ರುಚಿ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ, ಹಸಿ ಹಸಿ ಅನಿಸ್ಬಿಡುತ್ತೆ. ಸೊ ಈಗ ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಟೊಮೆಟೊನ ಹಾಕಿ ಟೊಮೆಟೊ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ಕೊಂಡು ಬಿಡ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಕೂಡ ಬಿಡುತ್ತೆ ಅನ್ನೋ ಕಾರಣಕ್ಕೆ ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಬ್ಯೂಟಿಫುಲ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು 2-3 ನಿಮಿಷ ನೀಟಾಗಿ ಇದು ಸಾಫ್ಟ್ ಆಗಿರುತ್ತೆ. ಅದಾದಮೇಲೆ ನಾನು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪೌಡರ್ ಏನಿದೆ ಅದನ್ನೇ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ತುಂಬಾ ರುಚಿ ಬರುತ್ತೆ. ಇನ್ನು ಸಾಂಬಾರು ಪುಡಿ ಇಲ್ಲ ಅಂತ ಅನ್ನೋರು ಅಚ್ಕಾರದ ಪುಡಿ ಕೂಡ ಬಳಸ್ಕೋಬೋದು. ಮಾಡಿದ್ರೆ ಒಂದು ಸ್ವಲ್ಪ ಕಾಚಲ್ ಅನಿಸುತ್ತೆ. ಬಟ್ ಈ ಒಂದು ಪುಡಿಗೆ ನಾವು ಎಲ್ಲ ಐಟಮ್ಸ್ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಹಾಕಿರೋವಂಥ ಪುಡಿ ಒಂಚೂರು ಬೇಯೋದಕ್ಕೆ ನಾನಿಲ್ಲಿ ನೀರನ್ನ ಬಳಸ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ತಳ ಸೀದ್ಬಿಡುತ್ತೆ, ಇಲ್ಲ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಈ ಒಂದು ನೀರು ಏನಿದೆ ಅದು ಕುದ್ದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದಾದಮೇಲೆ ಲಾಸ್ಟಲ್ಲಿ ಮೊಸರನ್ನ ಆ್ಯಡ್ ಮಾಡಿಬಿಟ್ರೆ ತುಂಬಾ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಮೊಸರು ಸಾರು ರೆಡಿಯಾಗಿಬಿಡತ್ತೆ. ಇನ್ನು ಈ ಒಂದು ಸಾರಿನ ಹೈಲೈಟ್ ಅಂತ ಹೇಳಿದ್ರೆ ಇದರ ಕ್ವಿಕ್ಕಾಗಿ ಮಾಡುವಂಥದ್ದು ಮತ್ತು ಮೊಸರನ್ನ ಬಳಸ್ಕೊಂಡು ಮಾಡೋದ್ರಿಂದ ಚಿಕ್ಕ ಮಕ್ಳಿಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ. ಮತ್ತು ಉಪ್ಪು ಖಾರ ಕೂಡ ಮೈಲ್ಡಾಗಿ ಇರುತ್ತೆ. ಬೇಕು ಅಂತಂದರೆ ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ಮಕ್ಳಿಗೂ ಕೂಡ ಬಹಳನೇ ಇಷ್ಟ ಆಗುವಂಥ ಈ ಒಂದು ಸಾರು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಢೀರಂತ ಮಾಡೋವಂಥ ಸಾರಲ್ಲಿ ಇದು ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಒಂದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇತ್ತು ಅಂತಂದರೆ ಒಂದೇ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿಬಿಟ್ಟು ಒಂಚೂರು ನೀರು ಹಾಕಿ ಕುದಿಸ್ಕೊಂಡು ಮೊಸರು ಹಾಕಿಬಿಟ್ರೆ ಕ್ವಿಕ್ಕಾಗಿ ಮೊಸರು ಸಾರು ರೆಡಿ ಆಗಿಬಿಡತ್ತೆ. ಎಷ್ಟೋ ಸತಿ ಹೊರಗಡೆ ಹೋಗಿ ಬಂದು ಏನೂ ಮಾಡೋಕ್ಕಾಗಲಿಲ್ಲ ಅಂದಾಗ ಈ ರೀತಿ ಮೊಸರು ಸಾರನ್ನ ಎಷ್ಟೋ ಸತಿ ಮಾಡ್ಕೊಂಡಿದ್ದೀರಿ. ತುಂಬಾ ಚೆನ್ನಾಗಿ ಇರುತ್ತೆ. ನೀವು ಕೂಡ ಖಂಡಿತ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇನ್ನು ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಕೂಡ ಹಾಕ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕುದ್ದಷ್ಟು ಇದರದ್ದು ರುಚಿ ಹೆಚ್ಚಾಗುತ್ತೆ. ಇನ್ನು ನಾಟಿ ಕೊತ್ತಂಬರಿ ಹಾಕಿದ್ದೀವಿ ಅಂದರೆ ಅದರದ್ದು ಘಮ ಕಂಪ್ಲೀಟ್ ಮನೆ ತುಂಬ ಹರಡಿಕೊಂಡು ತುಂಬ ರುಚಿ ಅನಿಸ್ತಾ ಇರುತ್ತೆ. ಎಷ್ಟೊತ್ತಿಗಾಗುತ್ತೋ ಅಷ್ಟೊತ್ತಿಗೆ ಬೇಗ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಈ ಟೈಮಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಆಲ್ಮೋಸ್ಟ್ 1/4 ಲೀಟ್ರಷ್ಟು ಮೊಸರನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಅದ್ರ ಪ್ರಕಾರವಾಗಿ ನೀವು ಕ್ವಾಂಟಿಟಿನ ಹೆಚ್ಚು ಕೂಡ ಮಾಡ್ಕೋಬೋದು, ಕಮ್ಮಿ ಕೂಡ ಮಾಡ್ಕೋಬೋದು. ಇನ್ನು ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೇ ರೀತಿ ಇರುತ್ತೆ. ಅದನ್ನೆಲ್ಲನೂ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್ ಅಂತ ಅನಿಸುತ್ತೆ. ಸೊ ಅನ್ನ ಕೂಡ ರೆಡಿಯಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿದಂಥ ಮೊಟ್ಟೆ ಪಲ್ಯ ಕೂಡ ಒಂದು ಸ್ವಲ್ಪ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡಿ ಇವತ್ತು ನೈಟಿಗೆ ಆಯಿತು ಓಕೆ ಫೈನ್ ಅಂತ ಹೇಳಿ ಪ್ರಿಪೇರ್ ಮಾಡಿದ್ದು. ಮೊಟ್ಟೆಗೊಜ್ಜು ಕೂಡ ಮಧ್ಯಾಹ್ನ ಮಾಡಿದಂಥದ್ದು ಜೋಳದ ರೊಟ್ಟಿ ಜೊತೆ ತುಂಬಾ ರುಚಿಯಾಗಿ ಬಂದಿತ್ತು. ಇನ್ನೊಂದು ಸ್ವಲ್ಪ ಪಲ್ಯ ಹಾಗೆ ಉಳ್ಕೊಂಡಿತ್ತು. ಹಾಗಾಗಿ ಮೊಸರು ಸಾರು ಮಾಡಿದಾಗ ಅದ್ರ ಜೊತೆ ಸೈಡ್ ಡಿಶ್ ಆಗಿ ನಂಚ್ಕೊಳ್ಳೋಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಇವತ್ತಿನ ಸ್ಪೆಷಲ್ ಮೊಸರು ಸಾರು ಆಗುತ್ತೆ. ತುಂಬಾ ರುಚಿಯಾಗಿ ಇರುತ್ತೆ, ಅಷ್ಟೇ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೂ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯಿತಾ ಅಂತ ಹೇಳಿ.
ಇನ್ನು ಊಟ ಅಂತೂ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ನಾನು ಆರ್ಗನೈಸ್ ಮಾಡ್ಕೋಬೇಕಿತ್ತು ನನ್ನ ವಾರ್ಡ್ರೋಬ್ನ. ಸ್ಪೆಷಲಿ ನಾನು ಎವ್ರಿ ಡೇ ಯೂಸ್ ಮಾಡೋವಂಥ ಇಯರಿಂಗ್ಸ್ ಏನಿತ್ತು ಅಥವಾ ಜುಮ್ಕೀಸ್ ಆಗಿರ್ಬೋದು, ಅದೆಲ್ಲನೂ ಹಾಗೆ ಒಂದೇ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೆ. ಕೆಲವೊಂದು ಸರ್ತಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ತಾ ಇರಲ್ಲ, ತುಂಬಾ ಗಡಿಬಿಡಿ ಅನಿಸೋದು ಬೆಳಗ್ಗೆ ಹೊತ್ತು ಹೋಗಬೇಕಾದಾಗ. ಸರಿ, ಇವತ್ತು ಹೇಗೂ ಸಂಡೇ ಇದೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಬಾಕ್ಸಲ್ಲಿ ಇದ್ದಂಥದ್ದು ಎಲ್ಲನೂ ತೆಗೆದೆ. ಬಟ್ ಇನ್ನೂ ಒಂದಷ್ಟು ಯೂಸ್ ಮಾಡ್ದಲೇ ಇರೋವಂಥದ್ದು ಎಷ್ಟೊಂದಿದೆ. ಎಷ್ಟೊಂದು ಸತಿ ಅಲ್ಲೊಂದು ಇಲ್ಲೊಂದು ಬಿಸಾಕಿ ಮಲ್ಕೊಂಡಾಗ ಅಲ್ಲೇ ಬೆಡ್ ಮೇಲೆ ಇಟ್ಬಿಟ್ಟು ಎಷ್ಟೊಂದು ಸತಿ ಅನ್ಆರ್ಗನೈಸ್ಡ್ ಆಗಿ ಎಷ್ಟು ಫೇವ್ರೇಟ್ ಆಗಿರೋವಂಥ ನನ್ನ ಕಿವಿ ಓಲೆಗಳನ್ನೆಲ್ಲ ಎಷ್ಟೊಂದು ಮಿಸ್ ಮಾಡ್ಕೊತೀನಿ ನಾನು. ಬಟ್ ಈಗಂತೂ ರೀಸೆಂಟಾಗಿ ಯೂಸ್ ಮಾಡೋ ರಿಂಗ್ಸ್ ಆಗಿರ್ಬೋದು, ಸ್ಟಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಆರ್ಗನೈಸ್ಡ್ ಆಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಈಗಂತೂ ನಾನು ಎವ್ರಿ ಡೇ ಹೊರಗಡೆ ಹೋಗೋದ್ರಿಂದ ಎಷ್ಟೊಂದು ಸತಿ ಆದಷ್ಟು ಡ್ರೆಸ್ಸಿಂಗ್ ಮ್ಯಾಚ್ ಮಾಡ್ಕೊಳ್ಳೋ ಅಂಥದ್ದು ಹಾಕ್ಕೋಬೇಕು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಆರ್ಗನೈಸ್ಡ್ ಆಗಿ ಇಟ್ಟಾಗ ಅದು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಮತ್ತು ಆನ್ ಟೈಮ್ ಸಿಗುತ್ತೆ ಅಂತ ಹೇಳಿ ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಚಿಕ್ಕ ಕಾರ್ಡ್ಬೋರ್ಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಕೂಡ ಇದನ್ನು ಹಾಕೋಣ ಅಂತ ಹೇಳಿ. ಸೊ ಬನ್ನಿ ತೋರಿಸ್ತೀನಿ ಏನಾ ಕಾರ್ಡ್ಬೋರ್ಡ್ ಅಂತ ಹೇಳಿ. ಇನ್ನು ಆದಷ್ಟು ಆರ್ಗನೈಸ್ಡ್ ಆಗಿ ಇಡೋದ್ರಿಂದ ನಾವು ಹಾಕೊಳ್ಳೋವಂಥ ಡ್ರೆಸ್ಸಿಗೆ ಕ್ವಿಕ್ಕಾಗಿ ಓಕೆ ನಾನು ಬರುತ್ತೆ, ಇದನ್ನು ಇಟ್ಟಿದ್ದೀನಿ, ಸೊ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಭೈರವ್ಗೆ ಒಂದು ಆ್ಯಕ್ಟಿವಿಟಿಗೆ ಅಂತ ಹೇಳಿ ಮಾಡಿಕೊಟ್ಟಿದ್ದಂಥ ಈ ಒಂದು ಕಾರ್ಡ್ಬೋರ್ಡ್ ಶೀಟ್ ನೋಡಿದೆ. ಸರಿ ಆಯಿತು, ಯಾಕೆ ನಾನು ಇದನ್ನು ನನ್ನ ಇಯರಿಂಗ್ಸ್ನ ಆರ್ಗನೈಸ್ ಮಾಡೋದಕ್ಕೆ ಇಟ್ಕೊಳ್ಬಾರ್ದು ಅಂತ ಹೇಳಿ ಭೈರವ್ನ ಕೇಳಿಬಿಟ್ಟು ಇದನ್ನು ನಾನು ಇಯರಿಂಗ್ ಬೋರ್ಡ್ ಥರ ಮಾಡ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಾ ಇತ್ತು. ಕಲರ್ಫುಲ್ಲಾಗಿ ಇರೋವಂಥ ಈ ಒಂದು ಕ್ವಿಲ್ಟ್ ಏನಿದೆ ಅದು ನನಗೆ ಇಯರಿಂಗ್ ಬೋರ್ಡ್ ಥರನೇ ಆಯಿತು. ಸೊ ಈ ರೀತಿ ಪುಟ್ಟದಾಗಿ ಹೋಲ್ಸ್ನ ಮಾಡಿ ಅದರಲ್ಲಿ ನಾನು ನನ್ನ ಇಯರಿಂಗ್ಸ್ನೆಲ್ಲ ಸೆಕ್ಯೂರ್ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ಫೈನಲಿ ಒಂದು ಆರ್ಗನೈಸ್ಡ್ ಆಗಿ ಇರುವಂಥ ಇಡೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದಿದ್ರೆ ಒಂದಕ್ಕೊಂದು ಮೆಟಲ್ ಟಚ್ ಆಗಿ ಕಲರ್ ಚೇಂಜ್ ಆಗೋವಂಥದ್ದು ಅಥವಾ ಬೀಟ್ಸ್ ಬಿದ್ದೋಗುವಂಥದ್ದು ಎಷ್ಟೊಂದು ಸತಿ ಆ ರೀತಿ ಚಾನ್ಸಸ್ ಆಗುತ್ತೆ. ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಅಂತ ಅನಿಸುತ್ತೆ. ಸೊ ಈ ರೀತಿ ಎವ್ರಿ ಡೇ ವೇರ್ ಜ್ಯುವೆಲರೀಸ್ ಅಂತೂ ನಾವು ಪ್ರತಿ ಸತಿ ಕಬೋರ್ಡಲ್ಲಿ ಇಡ್ಲಿಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಬಾಕ್ಸಲ್ಲಿ ಅಥವಾ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಮೇಲೆ ಹಾಕಿಟ್ಬಿಟ್ರೆ ಯಾವುದು ಬೇಕೋ ಅದನ್ನು ತೊಗೊಂಡು ಅದಾದಮೇಲೆ ಮತ್ತೆ ಅಲ್ಲೇ ಪ್ಲೇಸ್ ಮಾಡಿಬಿಡ್ಬೋದು. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬಹಳನೇ ಇಂಪಾರ್ಟೆಂಟ್. ಕೆಲಸ ಮಾಡ್ಕೊತಿದ್ದೀವಿ ಅಜ್ಜಿ. ಥ್ಯಾಂಕ್ ಯು ಸೊ ಮಚ್ ಭೈರವ್. ವೆಲ್ಕಮ್ ಅಜ್ಜಿ.